ಶ್ರೀ ಗುರುಭ್ಯೋ ನಮಃ. ಶಿವಂ ಗುರೂಜಿಯವರಿಗೆ ನನ್ನ ಅನಂತ ಕೋಟಿ ನಮನಗಳು. ಇವತ್ತು ಒಂದು ಶುಭ ದಿನ. ಕಾರಣ ಏಕೆ ಅಂದರೆ ಯಂತ್ರಗಳ ಮಹತ್ವ ಮತ್ತು ಯಂತ್ರಗಳ ಉಪಯೋಗದ ಬಗ್ಗೆ ನನಗೆ ತಿಳಿಸಿರುವಂತಹ ವಿಷಯದ ಬಗ್ಗೆ, ಗುರುಗಳ ಮುಖೇನ ಕಲಿತಿರುವಂಥ ವಿಷಯವನ್ನು ನಾವು ನಿಮಗೆ ತಿಳಿಸಲು ಹೊರಟಿದ್ದೇನೆ. ಹಾಗೆ ಯಂತ್ರದ ಮಹತ್ವ ಇವತ್ತು ಅದ್ಭುತವಾದ ಪ್ರಯೋಗಗಳನ್ನು ಮಾಡ್ತಾ ಇದೆ. ಆದರೆ ಈ ಜಗತ್ತಿನಲ್ಲಿ ಈಗಿನ ಕಾಲದಲ್ಲಿ ತಾತ್ಕಾಲಿಕವಾಗಿ ಯಂತ್ರಗಳಿಂದ ಮಾಡಿರುವಂಥ ಪ್ರೆಸೆಂಟ್ ಯಂತ್ರಗಳು ಇರುವುದರಿಂದ ಅದರ ಉಪಯೋಗ, ಅದರ ಮಹತ್ವ ಕಿಂಚಿತ್ತು ಕಡಿಮೆ ಆಗಿರುವುದು ಒಂದು ದುರಂತದ ಸಂಗತಿ. ಹಾಗೆ ನಮ್ಮ ದುರಾದೃಷ್ಟವೇ ಸರಿ. ಆದರೆ ಯಂತ್ರಗಳ ಮಹತ್ವವನ್ನು ನಾವು ಹೇಳಲಿಕ್ಕೆ ಹೋದರೆ ಸಾಕಷ್ಟು ಇದೆ, ಅದನ್ನು ತಿಳಿಯಲು ಕಷ್ಟವಾಗಿದೆ. ನಮ್ಮ ಗುರುಕುಲದಲ್ಲಿ ಕಳಿಸಿರುವಂತಹ ಯಂತ್ರದ ಮಹತ್ವ ಹೇಗಿದೆ ಅಂದರೆ, ಯಂತ್ರಕ್ಕೆ ಅದ್ಭುತವಾದ ಶಕ್ತಿ ಇದೆ. ದೈವಿ ಶಕ್ತಿ ಉಳ್ಳಂಥ ಯಂತ್ರಗಳನ್ನು ಮಾತ್ರ ನಾವು ಪೂಜೆ ಮಾಡಬೇಕು. ಅದನ್ನು ಲಿಖಿತವಾದ ಯಂತ್ರಗಳನ್ನು ಪೂಜೆ ಮಾಡುವುದರಿಂದ ನಮಗೆ ಒಳ್ಳೆಯ ಫಲಗಳು ದೊರೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಯಂತ್ರಗಳು ದೈವೀಯ ಸ್ವರೂಪ. ಹೇಗೆ ನಾವು ಪ್ರತಿಮೆಯನ್ನು ಆರಾಧನೆ ಮಾಡ್ತೀವೋ, ಅದರಿಂದ ನಾವು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀವೋ, ಹಾಗೆ ಯಂತ್ರದಲ್ಲೇ ಆ ಶಕ್ತಿ ಇರುತ್ತೆ, ಆ ದೈವಿ ಶಕ್ತಿ ಇರುತ್ತೆ. ಅಂಥ ಯಂತ್ರಗಳನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅನ್ನುವಂಥದ್ದು ವಿಶೇಷವಾದ ವಿಷಯ. ಹಾಗಾದರೆ ಯಂತ್ರಗಳಲ್ಲಿ ಎಷ್ಟು ವಿಧ ಅಂತ ನೋಡಿದಾಗ ಅದರಲ್ಲಿ ಎರಡು ವಿಧವನ್ನು ನಾವು ತಿಳಿಯಬಹುದು. ಒಂದು ಧಾರಣ ಯಂತ್ರ, ಇನ್ನೊಂದು ಪೂಜನೀಯ ಯಂತ್ರ, ಪೂಜೆ ಮಾಡುವಂಥ ಯಂತ್ರಗಳು ಆಗಿದ್ದರೆ ಒಂದು ಮನುಷ್ಯರ ಸಮಸ್ಯೆಗಳನ್ನು ಬಗೆಹರಿಸುವುದು ಅಥವಾ ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದುಮ್ಮಾನಗಳನ್ನು, ಹಾಗೆ ಆರೋಗ್ಯದ ಸಮಸ್ಯೆಗಳನ್ನು, ಮತ್ತು ವಿಶೇಷವಾಗಿ ಬಾಲ ಯಂತ್ರಗಳು ಅಂತಂದೇಳಿ ಸಣ್ಣ ಮಕ್ಕಳು ಇದ್ದಾಗ ಕೆಲವೊಂದು ಸಮಸ್ಯೆಗಳು ಬಂದಾಗ ಒಂದು ಯಂತ್ರಗಳನ್ನು ಧಾರಣೆ ಮಾಡಿಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಿತ್ತು. ಹಾಗೆ ಮನುಷ್ಯರು ಧಾರಣೆ ಮಾಡೋಕ್ಕೋಸ್ಕರ ಮಾಡುವಂಥ ಯಂತ್ರಗಳನ್ನು ಧಾರಣ ಯಂತ್ರ ಅಂತ ಹೇಳ್ತೀವಿ. ಹಾಗೆ ಮನೆಯಲ್ಲಿ ಸಮಸ್ಯೆ ಇದ್ದು, ಹಾಗೆ ನಾವು ಕೆಲಸ ಮಾಡುವಂತಹ ಕೆಲವೊಂದು ಸ್ಥಳಗಳಲ್ಲಿ, ಹಾಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಿರುತ್ತೆ. ಅಂಥ ಸಮಸ್ಯೆಗಳಿಗೆ ಆ ಒಂದು ಸ್ಥಳಗಳಲ್ಲಿ ಯಂತ್ರಗಳನ್ನು ಸ್ಥಾಪಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ವಿಧಾನವೂ ಸಹ ಇದೆ. ಹಾಗೆ ದೇವಾಲಯಗಳಲ್ಲಿ ಸಾಕಷ್ಟು ಯಂತ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟೋ ವಿಗ್ರಹಗಳನ್ನು ಸ್ಥಾಪನೆ ಆಗಿದ್ದರೂ ಸಹ ದೇವಾಲಯದಲ್ಲಿ ಯಂತ್ರಗಳನ್ನು ಸ್ಥಾಪನೆ ಮಾಡಿ ವಿಗ್ರಹಗಳ ಕೆಳಗಡೆ ಯಂತ್ರಗಳನ್ನು ಇಟ್ಟು ಪೂಜನೀಯ ಯಂತ್ರಗಳು ಅಂತಂದೇಳಿ ಹೇಳುವಂಥದ್ದಿದೆ. ಹಾಗಾದರೆ ಇಂಥ ಯಂತ್ರಗಳನ್ನು ಯಾವ ರೀತಿಯಾಗಿ ನಾವು ರಚನೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಉಪಯೋಗ ಪಡಿಬೇಕು ಅಂತಂದೇಳಿ ಗುರುಮುಖೇನ ಈ ಗುರುಕುಲದಲ್ಲಿ ನಮಗೆ ಹೇಳ್ತಾ ಬಂದಿದ್ದಾರೆ. ಅಂದರೆ ಈ ಒಂದು ಯಂತ್ರಗಳನ್ನು ತಾಮ್ರದ ತಗಡು ಇತ್ಯಾದಿ ಬೆಳ್ಳಿಯ ತಗಡುಗಳಲ್ಲಿ ಯಂತ್ರಗಳನ್ನು ರಚನೆ ಮಾಡಿ, ಆ ಯಂತ್ರ ರಚನೆಗೆ ಮುಂಚೆ ಯಾರಿಗೆ ಯಾವ ಸಮಸ್ಯೆ ಇದೆ ಅಂತಂದೇಳಿ ನೋಡಿ ಆ ಸಮಸ್ಯೆಗೆ ಸರಿಯಾದ ಯಂತ್ರವನ್ನು ಸರಿಯಾಗಿ ಗುರುತಿಸಿ ಆ ಯಂತ್ರಗಳನ್ನು ರಚನೆ ಮಾಡುವಂಥ ಸಮಯದಲ್ಲಿ ಅವರನ್ನೇ ಕರೆಸಿ ಅವರ ಮುಂದೆನೇ ಅವರ ಮುಖೇನ ಅವರಿಗೆ ಸಂಕಲ್ಪ ಪೂಜೆಗಳನ್ನು ಮಾಡಿಸಿ, ನಂತರ ಯಂತ್ರವನ್ನು ರಚನೆ ಮಾಡಿ ಜಪಗಳನ್ನು ಮಾಡಿ, ನಂತರ ಆ ಯಂತ್ರಕ್ಕೆ ಬೀಜ ಅಕ್ಷರಗಳನ್ನು ಬರೆದು, ನಂತರ ಆ ಒಂದು ಯಂತ್ರಕ್ಕೆ ಗಿಡಮೂಲಿಕೆಗಳನ್ನು, ಸಿದ್ಧ ಗಿಡಮೂಲಿಕೆಗಳನ್ನು ಲೇಪನ ಮಾಡಿ, ನಂತರ ಅದಕ್ಕೆ ಅಧಿವಾಸಗಳನ್ನು ಷೋಡೋಪಚಾರ ಪೂಜೆಗಳನ್ನು ಮಾಡಿ, ಮಂತ್ರ ಸಿದ್ಧಿಯನ್ನು ಮಾಡಿ ಅಭಿಮಂತ್ರಿಸಿ ಆ ಒಂದು ಯಂತ್ರಗಳನ್ನು ಅವರಿಗೆ ಕೊಟ್ಟು ಯಾವ ರೀತಿಯಾಗಿ ಎಲ್ಲಿ ಯಾವ ಸ್ಥಳಗಳಲ್ಲಿ ಯಾವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿ ಆ ಫಲವನ್ನು ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತಂದೇಳಿ ಬಹಳ ವಿಶೇಷವಾದ ಯಂತ್ರ
ಒಂದು ಸಿದ್ಧಿಯನ್ನು ಸ್ಥಾಪನೆಯನ್ನು ಹೇಳುವಂಥ ವಿಧಾನ ಯಂತ್ರಶಾಸ್ತ್ರದಲ್ಲಿ ಇದೆ. ಹಾಗಾದರೆ ಈ ಯಂತ್ರದ ಉಪಯೋಗ ತಿಳ್ಕೊಂಡ್ವಿ, ಮಹತ್ವ ತಿಳ್ಕೊಂಡ್ವಿ. ಇದರಿಂದ ಯಾವ ರೀತಿಯ ಉಪಯೋಗ ಆಗಿದೆ ಅಂದರೆ, ನಮ್ಮಲ್ಲಿ ಸಾಕಷ್ಟು ಜನರು ಬರ್ತಾ ಇರ್ತಾರೆ, ಸಮಸ್ಯೆಗಳನ್ನು ಹೊತ್ತು ಬರ್ತಾರೆ. ಹೀಗೆ ಒಬ್ಬರು ಬಂದಿದ್ದರು ಶಿವಮೊಗ್ಗದಿಂದ ನನ್ನ ಬಳಿಗೆ. ಆವಾಗ ನಾನು ಆ ಜಾತಕದಲ್ಲಿ ನೋಡಿದಾಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗುತ್ತಾ ಅಂತ ನೋಡಿದೆ. ಕೆಲವೊಂದು ಪರಿಹಾರ ಹೇಳಿದೆ, ಆದರೂ ಸಹ ಅವರ ಸಮಸ್ಯೆ ಬಗೆಹರಲಿಲ್ಲ. ಅವರ ಮನೆಯವರು ಹೇಳಿದರು, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ತುಂಬ ಕಿರುಕುಳ, ಮನೆಯಲ್ಲಿ ಅಶಾಂತಿ ಇದೆ, ಇವರಿಗೋಸ್ಕರ ನಾವೆಷ್ಟೆಲ್ಲ ಖರ್ಚು ಮಾಡಿದ್ದೀವಿ, ಆಸ್ಪತ್ರೆಗಳಲ್ಲಿ ಓಡಾಡಿದ್ದೀವಿ, ಈ ಸಮಸ್ಯೆ ಬಗೆಹರಿದಿಲ್ಲ, ಈ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ನಾನು ನೋಡಿದೆ. ಕಾರಣ ಏನಂದರೆ, ಅವರಿಗೆ ಆತ್ಮದ ತೊಂದರೆ, ಅಂದರೆ ಪ್ರೇತಾತ್ಮದ ತೊಂದರೆ ಬಾಧೆ ಇತ್ತು. ಆ ಬಾಧೆಯನ್ನು ಹೇಗೆ ಅಂತ ನಾನು ಬಗೆಹರಿಸಲಿಕ್ಕೆ ಯೋಚನೆ ಮಾಡಿದಾಗ ಗುರುಗಳನ್ನು ನೆನೆಸಿಕೊಂಡು ಅವ್ರು ಹೇಳಿದ ಮಾರ್ಗದರ್ಶನದಲ್ಲೇ ನಾನು ಒಂದು ದುರ್ಗಾ ಯಂತ್ರವನ್ನು ಪೇಪರಲ್ಲಿ ಬರೆದು ಕೊಟ್ಟೆ, ನೋಡೋಣ ಅಂತ. ಆದರೆ ಬೀಜ ಅಕ್ಷರಗಳು ಯುಕ್ತವಾಗಿ ಬರೆದೆ, ಅವರ ಹೆಸರಿನಲ್ಲಿ ಒಂದು ಸಂಕಲ್ಪ ಮಾಡಿ ಕೊಟ್ಟಿದ್ದೇನೆ. ಆದರೆ ಆ ಒಂದು ಕೊಟ್ಟ ಯಂತ್ರವನ್ನು ಅವರು ತುಂಬ ಭಕ್ತಿಯಿಂದ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ದಾರೆ. ಈಗ ಅವರಿಗೆ ಸಮಸ್ಯೆ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಆ ಗುರುಗಳನ್ನು ನೆನೆಸ್ಕೊಂಡು ನನಗೆ ತುಂಬ ಖುಷಿಯಾಗಿ ಆ ಒಂದು ಯಂತ್ರದ ಉಪಯೋಗ ಎಷ್ಟು ಮಹತ್ವ ಇದೆಯಲ್ಲ, ಉಪಯೋಗ ಇದೆ ಅಂತಂದೇಳಿ ತಿಳ್ಕೊಂಡೆ. ಹಾಗೆ ಸಮಸ್ಯೆ ಯಾರಿಗಿಲ್ಲ ರೀ, ಎಲ್ಲರಿಗೂ ಇದೆ. ಸಮಸ್ಯೆ ಬಗೆಹರಿಬೇಕಂದ್ರೆ ಒಂದು ಒಳ್ಳೆಯ ಸಮಯ ಬೇಕು, ಅಂತ ಒಂದು ಗುರು ಬೇಕು. ಹಾಗಿದ್ದಾಗ ಮಾತ್ರ ಸಮಸ್ಯೆ ಬಗೆಯಿರುತ್ತೆ. ಹೇಗೆ ಒಂದು ವಸ್ತು ಇದೆಯೋ ಅದಕ್ಕೆ ಒಂದು ನೆರಳಿದೆ, ಹಾಗೆ ಸಮಸ್ಯೆ ಎಲ್ಲಿದೆಯೋ ಅಲ್ಲೇ ಪರಿಹಾರ ಇದೆ. ಆದರೆ ನಮಗೆ ಕಂಡುಕೊಳ್ಳುವಂಥ ಸಮರ್ಥ ಬೇಕು, ತಾಳ್ಮೆ ಬೇಕು, ಶ್ರದ್ಧೆ ಬೇಕು. ಹಾಗೆ ಇಂಥ ಒಂದು ಸಮಸ್ಯೆಗಳು ಇದ್ದರೆ ಸಾಧಾರಣವಾಗಿ ಹಣಕಾಸಿನ ಸಮಸ್ಯೆ, ವಿವಾಹದ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ, ಹಾಗೆ ಹಲವಾರು ಸಮಸ್ಯೆಗಳು ಇರುತ್ತೆ. ಅಂಥ ಸಮಸ್ಯೆಗಳಿಗೆ ಸಾಕಷ್ಟು ಯಂತ್ರಗಳು ಇದೆ. ನಮಗೆ ಉದಾಹರಣೆಗೆ ಹೇಳಬೇಕಂದ್ರೆ ಸರಸ್ವತಿ ಯಂತ್ರ, ಲಕ್ಷ್ಮೀ ಯಂತ್ರ, ದುರ್ಗಾ ಯಂತ್ರ, ಸ್ವಯಂವರ, ಪಾರ್ವತಿ ಸ್ವಯಂವರ ಯಂತ್ರ, ಹಾಗೆ ಕಾತ್ಯಾಯಿನಿ ಯಂತ್ರಗಳು. ಹೀಗೆ ವಾಸ್ತು, ಗೃಹ ಬಾಧಿತ, ಗೃಹ ದೋಷಗಳು, ಆಯಾ ದಿಕ್ಕಿನಲ್ಲಿ ಇರುವಂಥ ದೋಷಗಳನ್ನು ಪರಿಹಾರ ಮಾಡ್ಬೋದು. ಅಂಥ ಯಂತ್ರಗಳು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಹೋಗ್ತೀನಿ. ಇಂಥ ಒಂದು ಸಮಸ್ಯೆಗಳಿಗೆ ಇದ್ದರೆ ಸ್ವಯಂ ನಾನೇ ಬರೆದು ಕೊಡ್ತೀನಿ. ಆ ಒಂದು ಯಂತ್ರಗಳಿಗೆ ಪೂಜೆ ಮಾಡಿ ಇತ್ಯಾದಿ ಹವನ ಹೋಮಗಳನ್ನು ಮಾಡಿ ನಿಮ್ಮನ್ನು ಕೂಡಿಸಿ ಸಂಕಲ್ಪ ಮಾಡಿ ಆ ಒಂದು ಯಂತ್ರಗಳನ್ನು ಎಲ್ಲಿ ಸ್ಥಾಪಿಸಬೇಕು, ಹೇಗೆ ಪೂಜೆ ಮಾಡಬೇಕು, ಹೇಗೆ ಫಲವನ್ನು ಪಡೆಯಬೇಕು ಅಂತಂದೇಳಿ ನಾನು ಹೇಳ್ತೀನಿ. ಹಾಗಾದರೆ ತಡೆಯೋಕ್ಕೆ ಮಾಡ್ತೀರಿ? ಬನ್ನಿ, ನನ್ನನ್ನು ಸಂಪರ್ಕಿಸಿ. ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹಿಂದೆ ಕಂಡುಕೊಳ್ಳಿ.